ರೂಪಾಯಿ ನೀವು ಕೊಡದೆ ಹಣದ ಆಮಿಷ ಹಂಚದೆ ಅಥವಾ ಅವ್ರಿಗೆ ಏನು ಮುಂದೆ ಉಡುಗೊರೆಗಳನ್ನು ಕೊಡದೆ ನೀವು ಒಂದೇ ಒಂದು ಸೀಟ್ ಗೆದ್ಬಿಟ್ಟು ಬನ್ನಿ ನೋಡೋಣ. ನೀವು ಅಂದರೆ ನೀವು ಸಮಾಜ ಸೇವೆಯನ್ನು ಗುರುತಿಸಿ ನಾವು ದುಡ್ಡು ಹಂಚೋದೇ ಇಲ್ಲ, ನಾವು ಹಣದ ಆಮಿಷ ಅಡ್ಡೋದೇ ಇಲ್ಲ, ಕೊಡೋದೇ ಇಲ್ಲ ಅಂತೇಳಿ ಒಂದೇ ಒಂದು ವಾರ್ಡ್ ನಿಮ್ಮ ಸಮಾಜ ಸೇವೆಯನ್ನು ಗುರುತಿಸಿ ಒಂದೇ ಒಂದು ಕ್ಷೇತ್ರ ಗೆಲ್ದಿ ನೋಡೋಣ. ನೀವು ಇಲ್ಲ, ಇವತ್ತು ಎಲ್ಲ ರಾಷ್ಟ್ರೀಯ ಪಕ್ಷಗಳು ಸೇರಿ ಸಂವಿಧಾನವನ್ನು ದುರ್ಬಲಗೊಳಿಸ್ತಾ ಇದ್ದಾವೆ. ಇದೇನಾಗ್ಬಿಡುತ್ತಪ್ಪ ಅಂದರೆ ಒಂದು ಕಡೆ ಅಧಿಕಾರ ವರ್ಗ ಅಧಿಕಾರವಾದದಲ್ಲಿ ಕೂತು ಸಾರ್ವಜನಿಕ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಮಾಡ್ತಾ ಇದ್ರೆ ಅವ್ರಿಗೆ ಸಪೋರ್ಟಿಂಗ್ ಆಗಿ ಯಾರು ಬರ್ತಾ ಇದ್ದಾರಪ್ಪ ಅಂದರೆ ರೀಲ್ ಬಿಟ್ಕೊಂಡು ರಿಯಲ್ ಎಸ್ಟೇಟ್ ಮಾಡೋರು ಅಧಿಕಾರದಲ್ಲಿ ಕೂತ್ಕೊಂಡು ಇವರಿಬ್ಬರೇ ಏನು ಮಾಡ್ತಾ ಇದ್ದಾರೆ, ಅಧಿಕಾರವನ್ನು ಅಥವಾ ಎಲ್ಲ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಸಾಮಾನ್ಯ ಬಡವರಿಗೆ ಎಲ್ಲಿ ನ್ಯಾಯ ಸಿಗುತ್ತೆ? ಅಬ್ದುಲ್ ಕಲಾಂರವರು ಪೇಪರನ್ನು ಹಾಕ್ಕೊಂಡು ಈ ದೇಶದ ರಾಷ್ಟ್ರಪತಿ ಆದರು. ಪ್ರಧಾನಮಂತ್ರಿಗಳ ಟೀಮ್ ಮಾರ್ಕೊಂಡು ಪ್ರಧಾನಮಂತ್ರಿ ಆದರು. ಯಾಕಂದರೆ ಅವರಲ್ಲಿ ಒಂದು ತತ್ವ ಸಿದ್ಧಾಂತ ಇತ್ತು. ಹಣದ ಆಮಿಷಗಳು ಆಗಿನ ಕಾಲದಲ್ಲಿ ಹಂಚ್ತಾ ಇರಲಿಲ್ಲ, ತತ್ವ ಸಿದ್ಧಾಂತದ ಮೇಲೆ ಅವರು ಬೆಳೆದು ಬಂದರು. ಸೊ ಇವತ್ತಿನ ರಾಜಕಾರಣ ನೋಡಿಬಿಟ್ರೆ ಯಾವುದೇ ಬಡವರ್ಗದವರು ಅಥವಾ ಸಾಮಾನ್ಯ ನಾಗರಿಕನೋ ಮುಂದಿನ ರಾಜಕೀಯ ವ್ಯವಸ್ಥೆಯಲ್ಲಿ ಬೆಳಿಬೇಕು ಅಂತ ಆಸೆ ಇಟ್ಕೊಳ್ಳೋದು ಸಾಧ್ಯ ಆಗೋದಿಲ್ಲ. ಯಾಕಂದರೆ ಬಡವರಾಗ್ರೆ ಹೋಗ್ತಾರೆ, ಶ್ರೀಮಂತರು ಏನು ಮಾಡ್ತಾರೆ, ದುಡ್ಡು ಖರ್ಚು ಮಾಡ್ತಾರೆ, ರಾಜಕೀಯ ಇಟ್ಕೊತಾರೆ, ಅಧಿಕಾರಿ ವರ್ಗಗಳನ್ನು ಇಟ್ಕೊತಾರೆ, ಪೊಲೀಸ್ ಕಚೇರಿಗಳಲ್ಲಿ ಹೋಗ್ತಾರೆ, ಅಲ್ಲಿ ಅಧಿಕಾರವನ್ನು ಚಲಾಯಿಸ್ತಾರೆ. ಹೀಗೆ ಎಲ್ಲ ಅಧಿಕಾರಿಗಳಲ್ಲೂ ಕೂಡ ಏನು ಮಾಡ್ತಾರೆ ಅಂದರೆ ಅವರೇ ಚಲಾಯಿಸ್ತಾರೆ. ಇನ್ನು ಬಡವರು ಏನಾದರೂ ರಾಜಕೀಯದಲ್ಲಿ ಬೆಳೆಯೋದಕ್ಕಾಗತ್ತಾ? ಇದು ಅಂಬೇಡ್ಕರ್ ಬರೆದಂಥ ಸಂವಿಧಾನನ ಅಲ್ಲ. ಅಂಬೇಡ್ಕರ್ ಬರೆದಂಥ ಸಂವಿಧಾನ ಒಬ್ಬ ಬಡವ ಸಮೇತ ಪ್ರಯತ್ನ ಪಟ್ಟರೆ ಈ ದೇಶದ ರಾಷ್ಟ್ರಪತಿ ಆಗ್ಬೋದು, ಈ ದೇಶದ ಪ್ರಧಾನಿ ಆಗ್ಬೋದು, ಈ ದೇಶದ ಮುಖ್ಯಮಂತ್ರಿ ಆಗ್ಬೋದು. ಸೊ ಆ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಸೇರಿ ರಾಷ್ಟ್ರೀಯ ಪಕ್ಷಗಳು ಏನು ಮಾಡ್ತಾ ಇದ್ದಾವೆ, ಕೇವಲ ಅಧಿಕಾರದ ದಾಹಕ್ಕಾಗಿ, ಅಧಿಕಾರದ ಆಸೆಗಾಗಿ ಜನರಿಗೆ ಹಣದ ಆಮಿಷೆಯನ್ನು ಒಡ್ಡಿ ಇವತ್ತು ನಾವು ಹಣ ಇದ್ದರೆ ಎಲ್ಲ ಕ್ಷೇತ್ರನೂ ಗೆದ್ದುಬಿಡ್ತೀವಿ ಅಂತ ಹೇಳಿ ಒಂದು ಆಸೆಯನ್ನು ಇಟ್ಕೊಂಡಿದ್ದಾರೆ ಅವರು, ಅಥವಾ ದುರಾಸೆಯನ್ನು ಇಟ್ಕೊಂಡಿದ್ದಾರೆ. ಇದನ್ನು ಹೋಗ್ಲಾಡಿಸ್ಬೇಕು ಅಂತಂದರೆ ಪ್ರಜ್ಞಾವಂತ ಮತದಾರ ಪ್ರಭುಗಳು ಯಾವುದೇ ಕಾರಣಕ್ಕೂ ಹಣದ ಆಮಿಷಗಳನ್ನು ಬಿಟ್ಟು ಈ ಮೂರೂ ರಾಷ್ಟ್ರೀಯ ಪಕ್ಷಗಳ ಭ್ರಷ್ಟಾಚಾರದ ವಿರುದ್ಧ ಇವತ್ತು ನಾವು ಧ್ವನಿ ಎತ್ತಿದ್ದೀವಿ. ಅದರ ವಿರುದ್ಧ ಮತದಾರರು ಏನು ಮಾಡಬೇಕು, ಮತವನ್ನು ಚಲಾಯಿಸಿ ನಿಮ್ಮ ಪ್ರಬುದ್ಧತೆಯನ್ನು ತೋರಿಸ್ಬೇಕು. ಇಲ್ಲ ಅಂತಂದರೆ ನೀವು ನಿಮ್ಮ ಮಕ್ಕಳ ಭವಿಷ್ಯವನ್ನು ಬಲಿ ಕೊಡ್ತೀರಾ ಅನ್ನೋದಾದರೆ ನೀವು ಇವತ್ತು ಕೂಡ ಅವ್ರ ಹಿಂದೆ ಹೋಗಿ ಜೈ ಜೈ ಅಂದ್ಕೊಂಡು ಈಗ ಅವ್ರು ನಿಮ್ಮ ಮನೆ ಬಾಗಿಲ ಹತ್ರ ಬರ್ತಾರೆ. 21ನೇ ತಾರೀಕು ಆದಮೇಲೆ ನೀವು ಅವ್ರ ಮನೆ ತಗ ಹೋಗಿ ಕಾವಲು ಕಾಯಬೇಕಾಗುತ್ತೆ. ಈ ಪರಿಸ್ಥಿತಿ ಹೋಗ್ಲಾಡಿಸ್ಬೇಕು ಅಂತ ಅನ್ನೋದೇ ಆದರೆ, ಭೂಮಿ ವಂಚಿತರಿಗೆ ಅಥವಾ ಆಶ್ರಯ ಮನೆಗಳು ಬೇಕು ಅನ್ನೋದಾದರೆ, ಬಡವರಿಗೆ ಹೆಲ್ಪ್ ಆಗಬೇಕು ಅನ್ನೋದಾದರೆ ಈ ಬಾರಿ ಜನಧ್ವನಿ ವೇದಿಕೆಯಿಂದ ಏನು ಅಭ್ಯರ್ಥಿಗಳನ್ನು ನಿಲ್ಲಿಸಿರ್ತೀವಿ ಅವರಿಗೆ ನೀವು ಮತವನ್ನು ಮಾಡಿ ಸಮಾಜದ ಘನತೆಯನ್ನು, ಸಂವಿಧಾನದ ಘನತೆಯನ್ನು ಉಳಿಸಿ ಅಂತೇಳಿ ಕಳಕಳಿಯಿಂದ ಕೈ ಮುಗಿದು ಮತದಾರರ ಬಂಧುಗಳಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ. ಇವಾಗ ನೀವು 3 ಪಕ್ಷದ ಮೇಲೇನೂ ಆಪಾದನೆ ಮಾಡಿದ್ದೀರಾ. 3 ಪಕ್ಷದಲ್ಲಿ ಯಾರ ಜೊತೆಲೂ ನೀವು ಹೊಂದಾಣಿಕೆ ಮಾಡ್ಕೊಳಲ್ವಾ? 19 ಅಲ್ಲ, ಯಾಕಂದ್ರೆ ತಿಳುವಳಿಕೆ ಅಂತಂತಲ್ಲ, ನೀವು 3 ಪಕ್ಷಗಳು ಆಪಾದನೆ ಅದು ಏನಂದ್ರೆ ಅವರು ಅಲ್ಲ ತಪ್ಪು ಮಾಡ್ತಾ ಇದ್ದಾರೆ ಅಂತ 19 ಕ್ಷೇತ್ರಗಳಲ್ಲಿ ಯಾರ ಜೊತೆಲೂ ನೀವು ಹೊಂದಾಣಿಕೆ ಮಾಡ್ಕೊಳಲ್ವಾ? ಈಗ ನಾವು ಮೊದಲನೇ ಆದ್ಯತೆ ಏನು ಕೊಡ್ತೀವಪ್ಪ ಅಂದರೆ, ನಮ್ಮ ಜೊತೆಯಲ್ಲಿ ನಮ್ಮ ಅಭ್ಯರ್ಥಿಗಳು ಎಲ್ಲಿ ಪಕ್ಷೇತರ ಅಭ್ಯರ್ಥಿಗಳಿರ್ತಾರೋ ನಮ್ಮ ಆದ್ಯತೆ ಮೊದಲಿಗೆ ನಾವು ಪಕ್ಷೇತರ ಅಭ್ಯರ್ಥಿಗೆ ನಮ್ಮ ಜನಧ್ವನಿ ವೇದಿಕೆಯಿಂದ ಬೆಂಬಲವನ್ನು ಕೊಡ್ತೀವಿ. ಸೊ ಆ ಪಕ್ಷೇತರದವರು ಇಲ್ಲದ ಕಡೆ ನಮ್ಮ ಮತದಾರರು ಏನಿರ್ತಾರೋ ಅಲ್ಲಿ ಯಾರು ಉತ್ತಮವಾದಂಥ ವ್ಯಕ್ತಿಗಳಿರ್ತಾರೆ, ಯಾವುದೇ ಪಕ್ಷದಲ್ಲಿರಲಿ, ಯಾವುದು ಉತ್ತಮವಾದಂತಹ ಒಳ್ಳೆ ವ್ಯಕ್ತಿಗಳಿರ್ತಾರೋ ಅವ್ರಿಗೆ ನಾವು ತೀರ್ಮಾನ ಮಾಡಿ ಇಂಥವ್ರಿಗೆ ಬೆಂಬಲ ಕೊಡಿ ಅಂತೇಳಿ ನಾವು ಕರೆ ಕೊಡ್ತೀವಿ. ನಾವು 20 ವರ್ಷದಿಂದ ಸತತವಾಗಿ JDS ಇಂದ ಗೆದ್ದು ನಮ್ಮ ಕೆಲಸ ಕಾರ್ಯಗಳು ಮಾಡಿದ್ದೀವಿ. ಇರೋದರಲ್ಲಿ ನಮ್ಮ ಜನ ವೋಟ್ ಕೊಡ್ತಾರೆ. ನಾವು ಇನ್ನೇನು ಯಾರನ್ನೂ ಇದು ಮಾಡೋಂಗಿಲ್ಲ. ಅಂದರೆ ನೀವಾಗಿ ಏನು ಸಮಸ್ಯೆ ಇಲ್ಲ, ಸದ್ಯಕ್ಕೆ ಎಲ್ಲ ಮಾಡಿದ್ದೀವಿ ಇದುವರೆಗೂ. ಇನ್ನು ಮುಂದೆ ಏನೇನು ನಮಗೆ ಸರ್ಕಾರದಿಂದ ಬಿಡುಗಡೆ ಆದ ಹಣ ಕೆಲಸಗಳು ಕಾರ್ಯಗಳು ನಾವು ಮಾಡ್ತೀವಿ. ಇನ್ನು ಮುಂದೆ ನಾವು 10 ಸದಸ್ಯರಾಗಿದ್ದೇವೆ. ನಾನು 2000ದಿಂದ 2010ವರೆಗೂ ಸದಸ್ಯರಾಗಿ ನಾವು ಇಲ್ಲಿ ಬಾಹಿತಳ್ಳಿ ಬಿಲ್ಡಿಂಗ್ ಸಮೇತ ಇರಲಿಲ್ಲ.
ಫಸ್ಟಿಂದ ನಾವು ಇಲ್ಲಿ ಕೆಲಸ ಮಾಡ್ಕೊಂಡು ಇನ್ನು ಏನೇನು ಮಾಡಿದ್ದೀವಿ ಸರ್? ಏನು ಎಲ್ಲ ರೋಡ್ಗಳು ಎಲ್ಲ ಮಾಡಿದ್ದೀವಿ. ಚರಂಡಿ ರೋಡು, ಕುಡಿಯೋಕೆ ನೀರು ಎಲ್ಲ ಇದು ಮಾಡಿದ್ದೀವಿ. ಜನ ಗುಡಿಸ್ತಾ ಇದ್ದಾರೆ ಗುರ್ಸ್ತಾ ಇದ್ರೆ ಜನ ಬರಲ್ಲ. JDS ಬೆಂಬಲಿಗರಿಗೆ ಟಿಕೆಟ್ ಹಾಕ್ತಿದ್ರ? JDS ನಾವು ಅವತ್ತಿಂದನೂ JDS 20 ವರ್ಷದಿಂದನೂ JDS ಇಂದನೇ ಇವಾಗೂ 25 ವರ್ಷನೇದು. ಇದು ಐದನೇ ಸಲ ನಾವು ಆಗ್ತಾ ಇದ್ದೀವಿ. ಹಿಂಗಿದೆ ಗೆಲ್ಲುವ ಭರವಸೆ? ಇಲ್ಲ ಗೆಲ್ತೀವಿ, 100% ಗೆಲ್ತೀವಿ. ಆಮೇಲೆ ಜನ ಅವರು ನಮ್ದೇನಿಲ್ಲ, ನಾವು ಇರೋದು ಒಂದು ಓಟ್ ಅಷ್ಟೇ. ಜನ ಆಗ್ತಾರೆ, ಜನರ ವಿಶ್ವಾಸ ನೋಡಿ ಜನ ವಿಶ್ವಾಸ ಅಷ್ಟೇ. ಸರ್, ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ JDS BJP ಹೊಂದಾಣಿಕೆ ಮಾಡ್ಕೊಂಡು ಈಗ ಮಾಡಿಲ್ಲಲ್ಲ, ಹೈಕಮಾಂಡ್ ಬಿಟ್ಟಿದ್ದದು, ನಮ್ಗೇನಿಲ್ಲ. ಈಗ ನಮ್ಗೆ ವರಿಷ್ಠರು ಹೇಳಿದ್ದಾರೆ ನಿಮ್ಮ ಪಾಡಿ ನೀವು ಹಾಕಿಯಪ್ಪ ನಾವು ಮಾತಾಡ್ಕೊಂತೀವಿ ಅಂತ. ನಾವು 19 ಸೀಟು 19 ಸೀಟ್ ಹಾಕ್ತಾ ಇದ್ದೀವಿ. ಸಿಂಗಲ್ ಹೋದ್ರೆ ಲಾಭ ಅನ್ಸುತ್ತೆ ಇದೆ ಅಲ್ವಾ? ಹೈಕಮಾಂಡ್ ಸೇರಿದ್ದು ಅದೆಲ್ಲಾನು.